ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. 8,000 ವರ್ಷಗಳ ಹಿಂದೆ ಜಗತ್ತಿನ ಅತಿ ಉದ್ದವಾದ ಪರ್ವತಾವಳಿ ಆಂಡೇಸ್ ಪರ್ವತದ ತಪ್ಪಲಿನಲ್ಲಿ ಬೆಳೆಯುತ್ತಿದ್ದಂಥ ಬಟಾಟೆ 500 ವರ್ಷಗಳ ಹಿಂದೆ ಯುರೋಪಿಗೆ ಹೋಗಿ 150 ವರ್ಷಗಳ ಹಿಂದೆ ಭಾರತಕ್ಕೆ ಬಂದು 100 ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಬಂದು 30-40 ವರ್ಷಗಳಿಂದ ತುಳುನಾಡಿನಲ್ಲಿ ಕೂಡ ಬಳಕೆಯಾಗ್ತಾ ಇದೆ. ಬಟಾಟೆ ಎನ್ನುವಂಥದ್ದು ಆಂಡೇಸ್ ಪರ್ವತದ ಮೂಲ ನಿವಾಸಿಗಳು ಹೇಳುವಂಥ ಪೊಟಾಟೊ ಅನ್ನುವಂಥ ಶಬ್ದದಿಂದ ಬಂದಿದೆ. ಇಂಗ್ಲೀಷ್ನಲ್ಲೂ ಅದೇ ಶಬ್ದ ಬಳಕೆ ಆಗ್ತಾ ಇದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಧಾನ್ಯೇತರ ಆಹಾರ ಇದು. ಬಟಾಟೆ ಅನ್ನುವಂಥದ್ದು ನಾವು ತರಕಾರಿಯಾಗಿ ಬಳಸ್ತೇವೆ, ಆದರೆ ಇದು ತರಕಾರಿ ಅಲ್ಲ, ಪಿಷ್ಟ ತುಂಬಿರುವ ಏಕದಳ ಧಾನ್ಯದ ಮಾದರಿಯ ಗಡ್ಡೆ. ಈಗ ರಾಜಕೀಯದಲ್ಲಿ ಬಟಾಟೆಗಳು ಯಾವ ರೀತಿಯಲ್ಲಿ ಓಡಾಡ್ತೇವೆ ಅಂತಾರೆ. ಬಟಾಟೆಗಳು ಅಂತೇಳಿ ಉತ್ತರ ಭಾರತದಲ್ಲಿ ಸ್ವಲ್ಪ ಮಂದ ತಲೆಯವರಿಗೆ ಬಟಾಟೆಗಳು ಅಂತ ಹೇಳ್ತಾರೆ. ರಾಜಕೀಯದಲ್ಲಿ ಇವಾಗ ಬಟಾಟೆಗಳದ್ದೇ ಹೋರಾಟ, ಇವಾಗ ಬಟಾಟೆಗಳದ್ದೇ ಓಡಾಟ. ಅದು ಎಷ್ಟರ ಮಟ್ಟಿಗೆ ಇದೆ ನೋಡಿ. 180ಕ್ಕೂ ಹೆಚ್ಚು ಜನ ಅಪರಾಧಿಗಳು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿದ್ದಾರೆ. ಅವರನ್ನು ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ. ಇಲ್ಲಿ ಬಟಾಟೆ ತಲೆಯವರು ಯಾರು ಅನ್ನೋದನ್ನ ಜನರು ತೀರ್ಮಾನ ಮಾಡಬೇಕಾಯ್ತು. ಅವರು ತೀರ್ಮಾನ ಮಾಡೋದಿಲ್ಲ. ಇನ್ನೊಂದು ಕಡೆ ನೋಡಿ, BJP 400 ಸ್ಥಾನ ಗೆಲ್ತದೆ ಅಂತ ಪ್ರಚಾರ ನಡೀತಲೇ ಇದೆ. BJP 400 ಸ್ಥಾನಕ್ಕೆ ಸ್ಪರ್ಧಿಸೇ ಇಲ್ಲ. 400 ಸ್ಥಾನಕ್ಕೆ ಸ್ಪರ್ಧಿಸದೇ ಇರುವಾಗ BJP 400 ಸ್ಥಾನ ಗೆಲ್ಲುವುದು ಹೇಗೆ? ಅದನ್ನು ಕೇಳಿದರೆ ಪ್ರಶ್ನೆ. ಅದಕ್ಕೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಸಿಂಗ್ ಯಾದವ್ ಇನ್ನೊಂದು ರೀತಿಯಲ್ಲಿ ಲೇವಡಿ ಮಾಡಿದ್ದಾರೆ. BJP 400 ಸ್ಥಾನಗಳಲ್ಲಿ ಸೋಲುವುದು ಗ್ಯಾರಂಟಿ ಅಂತ. ಅವರ ಲೆಕ್ಕಾಚಾರ ಹೇಗಂತ ಹೇಳಿದರೆ, BJP 400 ಸ್ಥಾನಗಳಲ್ಲಿ ಸೋತರೆ BJP 143 ಸ್ಥಾನಗಳಲ್ಲಿ ಗೆಲ್ತದೆ ಅಂತ ಅವರ ಅರ್ಥ. ಭಾಳ ಒಂದು ರೀತಿಯ ಒಳಾರ್ಥದ ಹೇಳಿಕೆ ಅದು. ಇವೆಲ್ಲದರ ನಡುವೆ ಲೋಕಸಭಾ ಚುನಾವಣೆಗೆ ಕೊನೆಯ ಪ್ರಚಾರ ಸಭೆ ಮುಗಿದಿದೆ. ಇನ್ನು 48 ಗಂಟೆಗಳ ಕಾಲ ಬಹಿರಂಗ ಪ್ರಚಾರವನ್ನು ಕೊನೆಯ ಹಂತಕ್ಕೆ ಮಾಡಲಿರುವಂತಿಲ್ಲ. ಜೂನ್ 1ಕ್ಕೆ ಮತದಾನ ಕೊನೆಯ ಹಂತದ 18ನೇ ಲೋಕಸಭೆಗೆ ನಡೆಯುತ್ತಿರುವಂಥ ಚುನಾವಣೆಯ ಕೊನೆಯ ಹಂತದ ಮತದಾನ ಜೂನ್ 1ಕ್ಕೆ ನಡೆಯಲಿದ್ದು ಈಗಾಗಲೇ ಅಂತಿಮ ಪ್ರಚಾರ ಮುಗಿದಿದೆ. ಒಳ ಪ್ರಚಾರ ನಡೆಸ್ಬೋದು. ಮೋದಿಯವರು ಕನ್ಯಾಕುಮಾರಿಗೆ ಹೋಗಿಬಿಟ್ಟು 48ಗಳ ಕಾಲ ಜ್ಞಾನಮಗ್ನರಾಗುತ್ತಾರೆ ಎಂದು ತಿಳಿದು ಬಂದಿದೆ. ಮೋದಿಯವರು ಧ್ಯಾನ ಮಾಡುವುದರಿಂದ ನಿಮಗೇನಪ್ಪ ತೊಂದರೆ ಅಂತ ನೀವು ಕೇಳ್ಬೋದು. ನಮಗೆ ಯಾವ ತೊಂದರೆ ಇಲ್ಲ. ತೊಂದರೆ ಇರುವುದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ. ಚುನಾವಣೆಯ ನೀತಿ ಸಂಹಿತೆಯ ಉಲ್ಲಂಘನೆ ಹಾಗಾಗ್ತದೆ. ಜೂನ್ 1ರಂದು ನಡೆಯುವ 7ನೇ ಹಂತದ ಕೊನೆಯ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರು ಸ್ಪರ್ಧಿಸಿರುವ ವಾರಣಾಸಿ ಕೂಡ ಇದೆ. ವಾರಣಾಸಿಯಲ್ಲೂ ಕೂಡ ಜೂನ್ 1ರಂದು ಮತದಾನ ನಡೆಯುತ್ತದೆ. ಧ್ಯಾನ ಮಾಡುವ ಮೂಲಕ ಧಾರ್ಮಿಕ ರೀತಿಯಲ್ಲಿ ಮತದಾರರ ಮೇಲೆ ಪ್ರಭಾವ ಬೀರಬಹುದು ಮೋದಿಯವರು ಎನ್ನುವಂಥದ್ದು ಒಂದು ವಿಶ್ಲೇಷಣೆ. ನಾನಾ ರೀತಿಯಲ್ಲಿ ಈಗಾಗಲೇ ಧಾರ್ಮಿಕ ವಿಚಾರಗಳನ್ನು ಬಳಸಿಕೊಂಡು ಮೋದಿಯವರು ಪ್ರಚಾರ ಮಾಡಿರುವುದಲ್ಲದೆ ಕೊನೆಯ 2 ದಿನ ಪ್ರಚಾರ ಮಾಡಲಿಕ್ಕಿಲ್ಲ, ಬಾಯಿ ತೆರೀಲಿಕ್ಕಿಲ್ಲ. ಹಾಗಾಗಿ ಬಾಯಿ ಮುಚ್ಚು ಧ್ಯಾನದಲ್ಲಿ ಕುಳಿತುಕೊಳ್ಳುವ ಮೂಲಕ ಧಾರ್ಮಿಕ ಪ್ರಭಾವವನ್ನು ಮತದಾರರ ಮೇಲೆ ವಾರಣಾಸಿಯಲ್ಲಿ ಬೀರಬಹುದು. ಆ ಮೂಲಕ ಮತ ಸೆಳೆಯುವಂಥ ತಂತ್ರವನ್ನು ಮೋದಿಯವರು ಅನುಸರಿಸಿದ್ದಾರೆ ಎಂದು ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿದೆ. ಮೋದಿಯವರು 2 ದಿನ ಧ್ಯಾನ ಮಾಡಿದರೆ ಅದು ಧಾರ್ಮಿಕ ಪ್ರಭಾವ ಯಾವ ರೀತಿ ಬೀರ್ತದೆ? ಅದು ಬಹಳ ಸುಲಭ. ಯಾಕಂತೇಳಿದರೆ ಮೋದಿಯವರು ಹೋಗಿ ಧ್ಯಾನಕ್ಕೆ ಕೂತ್ಕೋಬಹುದು. ಅವರು ಫೋಟೋಗ್ರಾಫರ್ನ ಕರೆದುಕೊಂಡು ಹೋಗದೆ ಧ್ಯಾನಕ್ಕೆ ಕೂತ್ಕೊಳ್ಳೋದಿಲ್ಲ. ಹಿಂದೆ ಹಿಮಾಲಯದಲ್ಲೂ ಕೂಡ ಗವಿ ಒಳಗೆ ಹೋಗಿ ಕೂತ್ಕೊಂಡು ಫೋಟೋಗ್ರಾಫರ್ನ ವಿಡಿಯೋಗ್ರಾಫರ್ನ ಕರ್ಕೊಂಡು ಹೋಗಿಬಿಟ್ಟು ಕೂತ್ಕೊಂಡಿದ್ದು.
ಅವರೆಲ್ಲ ಫೋಟೋ ತೆಗೆದ ಮೇಲೆ ಅವರು ಸರಿಯಾಗಿ ಧ್ಯಾನ ಮಾಡೋದು, ಅಲ್ಲಿವರೆಗೆ ಪೂರ್ತಿ ಧ್ಯಾನ ಮಾಡೋದಿಲ್ಲ ಅವರು. ಈಗ ಕನ್ಯಾಕುಮಾರಿಯಲ್ಲಿ ಧ್ಯಾನ ಕೂಡುವಾಗ ಕೂಡ ನಾನಾ ಚಾನೆಲ್ಗಳು ಅವರ ವಿಡಿಯೋಗ್ರಾಫರ್ಗಳು, ಫೋಟೋಗ್ರಾಫರ್ಗಳು, ವರದಿಗಾರರು ಅಲ್ಲಿ ಸೇರಿರ್ತಾರೆ. ಅವರೆಲ್ಲ ಸರಿಯಾಗಿ ಬಂದಿದ್ದಾರೆ ಅಂತ ನೋಡ್ಕೊಂಡ ಮೇಲೆ ಧ್ಯಾನಕ್ಕೆ ಕೂತ್ಕೊಳ್ತಾರೆ ಮೋದಿಯವರು, ಪ್ರಧಾನಿ ಮೋದಿಯವರು. ಅವೆಲ್ಲ ಚಾನೆಲ್ಗಳಲ್ಲಿ ಪ್ರಚಾರವಾದಾಗ ವಾರಣಾಸಿಯಲ್ಲಿ ಅದು ಪ್ರಚಾರವೇ ಆಗಿರ್ತದೆ, ಅದು ಧಾರ್ಮಿಕ ಪ್ರಚಾರ ಎನ್ನುವಂಥ ದೂರನ್ನು ಚುನಾವಣಾ ಆಯೋಗಕ್ಕೆ, ಅಲ್ಲದೆ ನೀತಿ ಸಂಹಿತೆ ಉಲ್ಲಂಘನೆ. ಮತದಾನ 1ನೇ ತಾರೀಕು ಇರುವುದನ್ನು ಅದಕ್ಕೆ 2 ದಿನ ಮೊದಲೇ ಈ ರೀತಿಯ ಒಂದು ಸ್ಟಂಟ್ ಮಾಡುವುದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಎಂದು ಕಾಂಗ್ರೆಸ್ ಪಕ್ಷವು ಚುನಾವಣಾ ಆಯೋಗಕ್ಕೆ ನೇರವಾಗಿ ದೂರು ನೀಡಿದೆ. ಹಾಗೂ ಇತರ ಪಕ್ಷಗಳು ಕೂಡ ದೂರನ್ನು ನೀಡಿವೆ. ಕೊನೆಯ ಹಂತದಲ್ಲಿ 8 ರಾಜ್ಯ ಮತ್ತು ಕೇರಳದಲ್ಲಿ 57 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತದೆ. ಜೂನ್ 1ರಂದು ನಡೆಯುವ ಕೊನೆಯ ಹಂತದ ಮತದಾನದಲ್ಲಿ 8 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಸೇರಿ 57 ಲೋಕಸಭಾ ಸ್ಥಾನಗಳಿಗೆ ಮತದಾನ ನಡೆಯುತ್ತದೆ. ಅಷ್ಟೇ ಅಲ್ಲ, ಒಡಿಶಾದಲ್ಲಿ ಹಲವು ವಿಧಾನಸಭಾ ಕ್ಷೇತ್ರಗಳಿಗೆ ಕೂಡ ಮತದಾನ ನಡೆಯುತ್ತದೆ. ಒಡಿಶಾದಲ್ಲಿ ಈಗ ಇನ್ನೊಂದು ಸುಳ್ಳು ಸುದ್ದಿ. ಅಲ್ಲಿನ ಮುಖ್ಯಮಂತ್ರಿ ನವೀನ್ ಪಟ್ನಾಯಕರಿಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂಥ ಸುದ್ದಿ ಜಾಲತಾಣಗಳಲ್ಲಿ ಜೋರಾಗಿ ನಡೀತಾ ಇದೆ. ಈ ಬಗೆಗೆ ಸಿಟ್ಟನ್ನು ಪ್ರದರ್ಶಿಸಿರುವಂಥ ನವೀನ್ ಪಟ್ನಾಯಕ್ ಅವರು ವಿದೇಶದಲ್ಲಿ ಓದಿ ವಿದೇಶದಲ್ಲೇ ಕೆಲಸದಲ್ಲಿದ್ದವರು. ಅವರ ತಂದೆ ಬಿಜು ಪಟ್ನಾಯಕರು ಸತ್ತ ಮೇಲೆ ಅವರು ಭಾರತಕ್ಕೆ ಬಂದು ಬಿಜು ಪಟ್ನಾಯಕರ ಜಾಗದಲ್ಲಿ ಒಡಿಶಾದಲ್ಲಿ ಮುಖ್ಯಮಂತ್ರಿ ಆದವರು. ಹಾಗಾಗಿ ಅವರಿಗೆ ಸ್ಥಳೀಯ ಸಂಸ್ಕೃತಿ ಸರಿಯಾಗಿ ಗೊತ್ತಿಲ್ಲ ಅನ್ನುವಂಥ ಒಂದು ಆರೋಪವನ್ನು BJP ಯಾವಾಗಲೂ ಮಾಡ್ತಾ ಇರುತ್ತೆ. ಮೋದಿಯವರು ಕೂಡ ಹೇಳಿದರು, ನಿಮ್ಮ ನವೀನ್ ಪಟ್ನಾಯಕರಿಗೆ ಒಡಿಶಾದ ರಾಜ್ಯಗಳ ಹೆಸರು ಗೊತ್ತಿದೆಯಾ ಅಂತ. ಅವೆಲ್ಲ ತುಂಬ ಪೇಲವಾದರೂ ಕೂಡ ನವೀನ್ ಪಟ್ನಾಯಕರು ಒಡಿಶಾ ಸಂಸ್ಕೃತಿಯಿಂದ ಭಾಳ ದೂರ ಇದ್ದವರು ಮತ್ತು ದೂರದಿಂದ ಬಂದವರು ಅನ್ನುವಂಥದ್ದು. ಅಂದರೆ ಅವರ ತಂದೆ ಅಲ್ಲಿಯವರು, ಅವರೇ ಅಲ್ಲೇ ಹುಟ್ಟಿದವರು. ಆದರೆ ಅವರು ಸಂಪೂರ್ಣವಾಗಿ ಯುರೋಪ್ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿದ್ದರು. ಆದರೆ ಕಳೆದ 20 ವರ್ಷಗಳಿಂದ ಅವರು ಒಡಿಶಾದಲ್ಲಿ ಮುಖ್ಯಮಂತ್ರಿ ಆಗಿರುವುದರಿಂದ ಅವರಿಗೆ ಒಡಿಶಾ ಬಗ್ಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಭಾಳ ತಪ್ಪಾಗ್ತದೆ ಮತ್ತು ದುರುದ್ದೇಶಪೂರಿತವಾದುದಾಗಿರುತ್ತದೆ. ಅದೇ ರೀತಿ ಕಾಂಗ್ರೆಸ್ಸಿನ ಪ್ರಕಾರ ಮೋದಿಯವರು ಕೈಗೊಳ್ಳುವಂಥ 48 ಗಂಟೆಗಳ ಧ್ಯಾನ ಕೂಡ ದುರುದ್ದೇಶಪೂರಿತ. ಉದ್ದೇಶಪೂರ್ವಕವಾಗಿ ಅವರು ಧ್ಯಾನ ಮಾಡಬೇಕಂತೇಳಿದರೆ 4ನೇ ತಾರೀಕು ಚುನಾವಣಾ ಫಲಿತಾಂಶ ಬಂದ ಮೇಲೆ ಹೋಗಬೇಕಾಗಿತ್ತು. ಜೂನ್ 1ರ ಮತದಾನಕ್ಕೆ ಮೊದಲೇ ಅವರು ಧ್ಯಾನದಲ್ಲಿ ಕೂತ್ಕೊಂಡಿರುವಂಥದ್ದು ದುರುದ್ದೇಶಪೂರಿತ ಎನ್ನುವಂಥ ಮಾತನ್ನು ಕಾಂಗ್ರೆಸ್ ಹೇಳಿದೆ. ಇದರ ನಡುವೆ ಮೋದಿಯವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಏನಪ್ಪ ಹೇಳಿದರು ಅವರು? ರಿಚರ್ಡ್ ಅಟೆನ್ಬರೋ ಅವರು 1980ರಲ್ಲಿ ಗಾಂಧಿ ಅನ್ನುವಂಥ ಒಂದು ಸಿನಿಮಾವನ್ನು ತೆಗೆದರು. ಗಾಂಧೀಜಿಯವರ ಬಗೆಗೆ 10 ಸಿನಿಮಾಗಳು ಬಂದಿವೆ, ಅಥವಾ ಗಾಂಧೀಜಿ ಪಾತ್ರ ಇರುವ ಸಿನಿಮಾಗಳು 100 ಬಂದಿವೆ. ಆದರೆ ಅತಿ ಪ್ರಾಮುಖ್ಯವಾದ ಸಿನಿಮಾ 1980ರಲ್ಲಿ ಬಂದಂಥ ರಿಚರ್ಡ್ ಅಟೆನ್ಬರೋ ಅವರ ಗಾಂಧಿ ಎನ್ನುವಂಥ ಸಿನಿಮಾ. ಇದು ಜಗತ್ಪ್ರಸಿದ್ಧವಾದ ಸಿನಿಮಾ. ಯಾಕಂದರೆ ಅದು ಇಂಗ್ಲೀಷ್ ಭಾಷೆಯಲ್ಲಿತ್ತು, ಹಾಲಿವುಡ್ ತಯಾರಿಕೆ ಆಗಿತ್ತು, ಬ್ರಿಟನ್ ಮತ್ತು ಭಾರತದ ಸಹಭಾಗಿತ್ವದಲ್ಲಿ ಅದು ತಯಾರಾಗಿತ್ತು. ಅದೇ ರೀತಿ ಅದು ಅತ್ಯುತ್ತಮವಾದ ಚಿತ್ರಕಥೆಯನ್ನು ಹೊಂದಿದ್ದು ಆಸ್ಕರ್ ಪುರಸ್ಕಾರದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಕೂಡ ಗಳಿಸಿತ್ತು. ಆದರೆ ಮೋದಿಯವರ ಪ್ರಕಾರ 1980ರಲ್ಲಿ ಗಾಂಧೀಜಿ ಹೆಸರೇ ಗೊತ್ತಿರಲಿಲ್ಲ ಅಂತ. ಆದರೆ 1980ಕ್ಕೆ ಮೊದಲೇ ಮೋದಿಯವರ ಗುಜರಾತಿನಲ್ಲೇ ಗಾಂಧಿನಗರ ಅನ್ನುವಂಥ ರಾಜಧಾನಿಯನ್ನು ಕಟ್ಟಲಾಗಿತ್ತು. ಅದನ್ನು ಹೆಂಗಪ್ಪ ಕಟ್ಟಿದ್ರು ಅವರು? ಗಾಂಧಿ ಹೆಸರೇ ಗೊತ್ತಿಲ್ಲದಿದೆ. ಗೋಡ್ಸೆಯವರ ಹೆಸರು ಜಗತ್ತಿಗೆ ಗೊತ್ತಿರಲಿಲ್ಲ. 1980ರಲ್ಲಿ ಗೋಡ್ಸೆಯವರ ಹೆಸರು RSSನವರಿಗೆ ಎಲ್ಲವರಿಗೂ ಗೊತ್ತಿತ್ತು, BJP ಅವರಿಗೆ ಎಲ್ಲವರಿಗೂ ಗೊತ್ತಿತ್ತು. ಹಾಗೂ ಗಾಂಧೀಜಿಯ ಕೊಲೆಗಾರ ಅಂತ ಭಾರತೀಯರಿಗೆ ಹಲವರಿಗೆ ಗೊತ್ತಿತ್ತು. ಆದರೆ ಜಗತ್ತಿಗೆ ಗೋಡ್ಸೆ ಯಾರು ಅಂತ ಗೊತ್ತಿರಲಿಲ್ಲ. 1980ರಲ್ಲಿ ಗಾಂಧಿ ಸಿನಿಮಾ ಬಂದ ಮೇಲೆ ಗೋಡ್ಸೆ ಯಾರು ಅಂತ ಗೊತ್ತಿತ್ತು. ಗೋಡ್ಸೆ ಒಬ್ಬ ಕೊಲೆಗಾರ, RSS ಹಿನ್ನೆಲೆಯ ಕೊಲೆಗಾರ, ಬ್ರಾಹ್ಮಣ ಕೊಲೆಗಾರ, ಮಹಾತ್ಮ ಗಾಂಧೀಜಿಯನ್ನು ಕೊಂದಂಥ ಕೊಲೆಗಾರ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಿದ್ದು
1980 ಗಾಂಧಿ ಇಂಗ್ಲೀಷ್ ಸಿನಿಮಾ ಬಂದ ಬಳಿಕ, ಅದಕ್ಕೆ ಮುಂಚೆ ಗಾಂಧಿಯವರ ಹೆಸರು ಎಲ್ಲರಿಗೂ ಗೊತ್ತಿತ್ತು. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಹಲವರು ಗಾಂಧಿ ಅಂತ ತಾವೇ ಹೇಳ್ಕೊಂಡಿದ್ರು. ಅಮೆರಿಕದ ಗಾಂಧಿ, ತೆಂಕಣ ಆಫ್ರಿಕಾದ ಗಾಂಧಿ. ಗಾಂಧಿಯವರ ಹೆಸರೇ ಇಲ್ಲ ಅಂತ ಹೇಳಿದರೆ ತೆಂಕಣ ಆಫ್ರಿಕಾದಲ್ಲಿ ಒಬ್ಬರು ತೆಂಕಣ ಆಫ್ರಿಕಾದ ಗಾಂಧಿ ಅಂತ ಹೇಗೆ ಹೇಳ್ಕೊತಾ ಇದ್ರು? ಅಥವಾ ಅಮೆರಿಕದಲ್ಲಿ ಒಬ್ಬರು ಕರಿಯ ಹೋರಾಟಗಾರರು ತಮ್ಮನ್ನು ಅಮೆರಿಕದ ಗಾಂಧಿ ಅಂತ ಹೇಗೆ ಕರ್ಕೊತಾ ಇದ್ರು? ಅಥವಾ ಬೇರೆಯವರು ಅವರನ್ನು ಕರೆದಿರ್ಬೋದು. ಆದರೆ ಗಾಂಧಿಯವರ ಹೆಸರಿಲ್ಲದೇ ಒಬ್ಬರು ಗಾಂಧಿ, ನಾನು ಅಮೆರಿಕದ ಗಾಂಧಿ, ತೆಂಕಣ ಆಫ್ರಿಕಾದ ಗಾಂಧಿ, ಬ್ರಿಟನ್ನಿನ ಗಾಂಧಿ ಅಂತ ಎಲ್ಲ ಹೇಳಿಕೊಳ್ಳಿಕ್ಕೆ ಸಾಧ್ಯವಿತ್ತ? ಹಾಗಾಗಿ ಮೋದಿಯವರ ಹೇಳಿಕೆ ಒಂದು ತಲೆಬುಡವಿಲ್ಲದ ಹೇಳಿಕೆ. 10-15 ದಿವಸಗಳಿಂದ ಅವರು ಮಾತಾಡ್ತಾ ಇರುವುದೇ ತಲೆಬುಡ ಇಲ್ದಿರೋದು. ಗಾಂಧೀಜಿಯವರ ಹೆಸರು ಹಾಳು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು, ಪುಸ್ತಕಗಳು ಎಲ್ಲ ಬಂದಿವೆ. ಆದರೆ ಜಗತ್ತಿನಲ್ಲಿ ಇಂದು ಭಾರತೀಯ ನಾಯಕರೊಬ್ಬರ ಹೆಸರು ಅತಿ ಜನಪ್ರಿಯವಾಗಿರೋದು ಗಾಂಧಿಯವರದ್ದು, ಮೋದಿಯವರದ್ದಲ್ಲ. ಮೋದಿಯವರದ್ದು ಜಾಲತಾಣಗಳ ಸುಳ್ಳುಗಳಲ್ಲಿ ಭಾಳ ಅತಿ ಜನಪ್ರಿಯ. ಜಾಲತಾಣಗಳ ಸುಳ್ಳುಗಳ ಕೋಟೆಯನ್ನೇ ಕಟ್ಟಿಕೊಂಡಿರುವುದರಲ್ಲಿ ಅವರದ್ದು ಭಾಳ ಜನಪ್ರಿಯ ಹೆಸರು. ಆದರೆ ಜಗತ್ತಿನಲ್ಲಿ ಇವತ್ತು ಹೋದರೂ, ಯಾವ ದೇಶದಲ್ಲಿ ಹೋದರೂ ಗಾಂಧೀಜಿ ಹೆಸರಿದೆ. ಹಾಗೂ ಜಗತ್ತಿನಲ್ಲಿ ಅತಿ ಹೆಚ್ಚು ಮೂರ್ತಿಗಳನ್ನು ಕಂಡಿರುವಂಥ ವ್ಯಕ್ತಿ ಭಾರತದ್ದು ಮಹಾತ್ಮ ಗಾಂಧೀಜಿಯವರು. ಕೆಲವು ಕಡೆ ಮೂರ್ತಿಗಳನ್ನು ಒಡೆಯುವಂಥ ಕೆಲಸಗಳನ್ನು ಕೂಡ ಮಾಡಿದೆ. ಅದು ಬಹುಶಃ ಗೋಡ್ಸೆ ಕಡೆಯವರು ಮಾಡಿರಬೇಕು. ಹೀಗೆಲ್ಲ ರಾಜಕೀಯ ಅಲಂಗೋಲಗಳು ನಡೆಯುತ್ತಿರುವಂಥ ಸಮಯ ಇನ್ನು ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿಗೆ ನಡೆಯುತ್ತಿರುವಂಥ ಚುನಾವಣೆಯಲ್ಲಿ ಮೊದಲು ನಡೆಯುತ್ತದೆ ಚುನಾವಣೆ. ಯಾವ ಚುನಾವಣೆ? ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ. ಆಮೇಲೆ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ವಿಧಾನಸಭೆಯ ಮೂಲಕ ಆಯ್ಕೆ. ಅದಕ್ಕೇನು ಚುನಾವಣೆ ಇಲ್ಲ. ಹಾಗಾಗಿ ಅದಕ್ಕೆ ನೂಕು ನುಗ್ಗಲು ಶುರುವಾಗಿದೆ. ಆ ನೂಕು ನುಗ್ಗಲಿನಲ್ಲಿ ಯಾರು ಗೆಲ್ತಾರೆ, ಯಾರು ಮೇಲೆ ಹೇಳ್ತಾರೆ, ಯಾರು ಟಿಕೆಟ್ ಪಡೆದು ಆರಾಮವಾಗಿ ವಿಧಾನ ಪರಿಷತ್ತಿಗೆ ಹೋಗಿ 6 ವರ್ಷ ಮಜಾ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳನ್ನು ತಿಳಿಯೋಣ. ಅಲ್ಲಿಯವರೆಗೆ ಈಗ ಹೇಳ್ತಾ ಇದ್ದೇನೆ, ಕತೆ ಕಾರಣಕ್ಕೆ ಕೊನೆ. ನೋಡ್ತಾ ಇರಿ V4 ನ್ಯೂಸ್. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.